ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಬಯೋಡೇಟಾ ನೋಡೋದಾದ್ರೆ ಹೆಸರು ಶೀಲಾ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಸ್ವಂತ ಹೋಟೆಲ್ ಇದೆ ಅಂತೇಳಿ ತಿಳಿಸಿರೋದು. ಊರು ಬೆಂಗಳೂರಿನ ಕತ್ರಗುಪ್ಪೆ ಅಂತೇಳಿ ತಿಳಿಸಿದ್ದಾಳೆ. ಗಂಡ ಮಾಡೋದಿಲ್ಲ, ಹಾಗಾಗಿ ಬೆರಳಿನ ಆಟ ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇನ್ನು ಬೈಕ್ ಏನಪ್ಪ ಅಂದರೆ ಬೆರಳಿನ ಆಟ ಸಾಕು, ಗೂಟದ ರುಚಿ ನೋಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾ ಆಗಿರುತ್ತೆ. ಹಾಗೆ ಇವರ ಬಳಿರುವ ಜಾಗ್ವಾರ್ FS ಪ್ರೆಸ್ಟೀಜ್ 2.0 ಪೆಟ್ರೋಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರದ ಯೋಚನೆ ಬರೋದಕ್ಕೆ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಗಂಡ ಆದವನು ಚಪಾತಿಗೆ ಕೊಡಬೇಕಾದಂತಹ ತೃಪ್ತಿ ಕೊಡುವುದರಲ್ಲಿ ವಿಫಲ ಆಗಿದ್ದಾನೆ ಅಂತೇಳಿ ತಿಳಿಸಿದ್ದಾಳೆ. ಹಾಗಾಗಿ ಮನಸ್ಸು ಮಾಡ್ತಾ ಇರೋದು. ಇನ್ನು ಗಂಡ ಹೋಟೆಲ್ ನೋಡಿಕೊಳ್ಳುತ್ತಾನೆ, ನಾನು ಮಾತ್ರ ಮನೆಯಲ್ಲಿ ಒಂಟಿಯಾಗಿದ್ದೇನೆ ಅಂತೇಳಿ ಹೇಳಿದ್ದಾಳೆ. ಇನ್ನು ಮಕ್ಕಳು ಕೂಡ ಆಗಿಲ್ಲ, ಹಾಗಾಗಿ ದಪ್ಪ ಇದ್ದಾನೆ ಮತ್ತು ಚೂಲು ಕೂಡ ಜಾಸ್ತಿ ಇರುವಂಥದ್ದು. ಇದೊಂದೇ ಕಾರಣಕ್ಕೆ ಉಜ್ಜಿ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆ ಅಂತೇಳಿ ಇದಿಷ್ಟು ಈ ಥರದ ಯೋಚನೆ ಬರೋದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗೆಳೆಯ ಸಿಕ್ಕರೆ ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಗಂಡನಿಗಿಂತ ಸ್ವಲ್ಪ ತಳ್ಳಗಿರುವ ಗಂಡಸರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಎರಡನೇದು, ಹಲ್ವಾ ಥರ ಇರೋ ನನ್ನ ತೂತಿಗೆ ಹಿಗ್ಗ ಸುಖವನ್ನು ಕೊಡಬೇಕಾಗುತ್ತೆ. ಬೇಕಾದರೆ ಎಲ್ಲವನ್ನು ಬಿಚ್ಚಿ ಎತ್ತಿ ಕೊಡ್ತೀನಿ ಅಂತೇಳಿ ಹೇಳಿರೋದು. ನೀರು ಹೊರಗೆ ಬರುವ ತನಕ ಮಾಡಿ ಸಂತೋಷ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಈ ಥರ ಮಾಡೋ ಗಂಡಸರಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗೆಳೆಯ ಸಿಕ್ಕರೆ ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ ಜಾಗ್ವಾರ್ FS ಪ್ರೆಸ್ಟೀಜ್ 2.0 ಪೆಟ್ರೋಲ್ 42 ಲಕ್ಷದ ಕಾರಿನ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜುಲೈ 2019 ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಇನ್ಸೂರೆನ್ಸು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲಾಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 46,000 ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿಯಿಂದ ಬೈ ಮಾಡ್ಕೊಂಡಿರೋದು. ಓನರ್ಶಿಪ್ಪು ಫಸ್ಟ್ ಓನರು. ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಮಾತ್ರ 1997 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.